ಇದೇ ನೋಡಿ ಇಲ್ಲಿನ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್. ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ಕೈಯಿಂದ ಮಾಡಿದಂತಹ ಬೆಳ್ಳುಳ್ಳಿ ಕಬಾಬ್ನ ನಂದಿನಿ ಟೇಸ್ಟ್ ಮಾಡ್ತಾ ಇದ್ದಾರೆ. ನಂದಿನಿ, ಹೆಂಗಿದೆ ಬೆಳ್ಳುಳ್ಳಿ ಕಬಾಬ್ ಟೇಸ್ಟು? ಹಾಂ, ನೋಡಿ ಮಾಡ್ತಾರೆ 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 ಯಲಹಂಕದಿಂದ ಎಲ್ಲಿಗೆ ಬಂದಿದ್ದೀರಾ? ಊಟಕ್ಕೋಸ್ಕರನೇ. ಹೋಗಕ್ಕೆ ಎಷ್ಟು ಅವರ್ ಆಗುತ್ತೆ, ಬರಕ್ಕೆ ಎಷ್ಟು ಅವರ್ ಆಗುತ್ತೆ? ಅಲ್ಲಿಂದ ಹಸ್ಕೊಂಬರೋದು, ಇಲ್ಲಿಂದ ಊಟ ಮಾಡ್ಕೊಂಡು ಹೋಗೋಷ್ಟೊಳಗಡೆ ಎಲ್ಲ ಅರ್ಗೋಗಿರುತ್ತೆ. ಸೂಪರ್ ಅಲ್ಲ ಹಾಗಾದ್ರೆ? ಅಂತ ತಿಂತಾ ಇರಬೇಕು, ರಸ್ ತರ ಹಾಗೇನೆ ಇತ್ತು. ಅಷ್ಟೇ ಅಷ್ಟೇ ಖುಷಿ ಬೇಕಾಗಿತ್ತಲ್ಲ ಮೇಡಮ್. ಮಾಡಿದ ಕೆಲಸಕ್ಕೆ ನೀವು ತೋರುವ ಪ್ರೋತ್ಸಾಹ ಎಂದಿಗೂ ನಾವು ಚಿರ ಋಣಿ. ಭಾಳ ಸಲ ಬಂದಿದ್ದೀವಿ. ಮನೆಯಲ್ಲಿ ಯಾವ ಥರ ಇರುತ್ತೆ ಆ ಥರ ಇದೆ ಊಟ ಮಾತ್ರ ಹೆಸರು ಹಿಡಿಯಂಗಿಲ್ಲ. ಅದರಿಂದ ಈ ರುಚಿಗೆ ಪದೇ ಪದೇ ಬರ್ತಾನೆ ಇರ್ತೀವಿ, ವಾರಕ್ಕೊಂದ್ಸಲ. ಹೀಗೆ ಬಂದಾಗ ಎಷ್ಟು ಖಾಲಿ ಇತ್ತು. ಇವಾಗ ನೋಡಿದ್ರೆ ಕ್ರೌಡು ಕ್ಯೂ ನಿಂತ್ಕೊಂಡು ಇಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ. ಎಷ್ಟು ಸಲ ಈ ಹೋಟೆಲ್ಗೆ ಬಂದಿದ್ದೀರಾ? ಸುಮಾರು ಸಾರಿ ಬಂದಿದ್ದೀವಿ. ಹಂಗಾರೆ ರೆಗ್ಯುಲರ್ ಕಸ್ಟಮರ್ ನೀವು. ಬಂದಾಗೆಲ್ಲ ಏನೆಲ್ಲ ಆರ್ಡ್ರ್ ಮಾಡ್ತೀರಾ? ಕ್ರಿಸ್ಪಿಯಾಗಿ ಮತ್ತು ಸ್ಪೈಸಿಯಾಗಿ ಮತ್ತು ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಪಕ್ಕಾ ನಾಟಿ ಸ್ಟೈಲ್ ಮುದ್ದೆ, ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ, ಚಿಲ್ಲಿ ಚಿಕನ್. ಬರ್ತಾ ಇರಿ, ನಿಮ್ಮ ಪ್ರೀತಿ ತರ್ತಾ ಇರಿ. ಫೈನಲ್ ಆಗಿ ಚಂದ್ರು ಸರ್ ಹೋಟೆಲಲ್ಲಿ ನಾವು ಊಟನ ಆರ್ಡ್ರ್ ಮಾಡಿದ್ದು. ಚಿಕನ್ ಊಟ ಮತ್ತು ಮಟನ್ ಊಟ ಆರ್ಡ್ರ್ ಮಾಡಿದ್ದು. ಆ ಕೋಂಬ ನೋಡಿದ್ರೆ ಸಖತ್ತಾಗಿತ್ತು ಮಾತ್ರ. ಒಂದು ಚಿಕನ್ ಬಿರಿಯಾನಿ ಊಟ ಅಂತ ಹೇಳಿದರೆ ತುಂಬ ವೆರೈಟೀಸ್ ಬರುತ್ತೆ. ಒಂದು ಪ್ಲೇಟ್ ತೊಗೊಂಡ್ರೆ ಸಾಕು, ಒಬ್ರು ಆರಾಮ್ಸೆ ತಿನ್ಬೋದು. ಪಕ್ಕಾ ನಾಟಿ ಸ್ಟೈಲ್ ಮುದ್ದೆ, ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ, ಚಿಲ್ಲಿ ಚಿಕನ್ ಸಖತ್ತಾಗಿತ್ತು ಮಾತ್ರ. ಮುದ್ದೆ ಎಲ್ಲ ಖಾಲಿ ಆದಮೇಲೆ ಭರ್ಜರಿಯಾಗಿ ಬಿರಿಯಾನಿ ಊಟ ಬಂತು. ಬಿರಿಯಾನಿ ಜೊತೆಗೆ ಕೈಮಾ ಉಂಡೆ ಕೂಡ ಬಂತು. ಕೈಮಾ ಉಂಡೆ ಮತ್ತು ಬಿರಿಯಾನಿನ ಟೇಸ್ಟ್ ಮಾಡಿದೆ. ಇದು ಕೂಡ ಸಖತ್ ಟೇಸ್ಟಿಯಾಗಿತ್ತು. ಅಂದರೆ ಮಸಾಲೆ ಎಲ್ಲ ಬಾಯಿಗೆಲ್ಲ ಸಿಗಲ್ಲ, ಮನೇಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಫೀಲ್ ಆಗುತ್ತೆ. ಎಲ್ಲೋ ನಮ್ಮ ಅಮ್ಮನೋ ಅಜ್ಜಿನೋ ಮಾಡಿದಂತಹ ಅಡುಗೆ ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ನಾನು ಎರಡನ್ನೂ ಟೇಸ್ಟ್ ಮಾಡಿದೆ, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ. ಅದ್ರ ಜೊತೆಗೆ ಈ ಹೋಟೆಲ್ ಚಂದ್ರು ಸರ್ ಸ್ಪೆಷಾಲಿಟಿ ಬರ್ತಾ ಇದೆ. ಇನ್ನೇನು ಟಂಟಣ ಬೆಳ್ಳುಳ್ಳಿ ಕಬಾಬ್. ಇದೇ ನೋಡಿ ಇಲ್ಲಿನ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್. ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ಕೈಯಿಂದ ಮಾಡಿದಂತಹ ಬೆಳ್ಳುಳ್ಳಿ ಕಬಾಬ್ನ ನಂದಿನಿ ಟೇಸ್ಟ್ ಮಾಡ್ತಾ ಇದ್ದಾರೆ. ನಂದಿನಿ, ಹೆಂಗಿದೆ ಬೆಳ್ಳುಳ್ಳಿ ಕಬಾಬ್ ಟೇಸ್ಟು? ಹಾಂ, ನೋಡಿ ಮಾಡ್ತಾರೆ 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 ಒನ್ ಮೋರ್ ಪ್ಲೇಟ್ ಥರನೇ ಇದೆ ನಿಜವಾಗ್ಲೂ. ಕ್ರಿಸ್ಪಿಯಾಗಿ ಮತ್ತು ಸ್ಪೈಸಿಯಾಗಿ ಮತ್ತು ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಫಸ್ಟು ಟೇಸ್ಟ್ ಮಾಡ್ತೀನಿ, ಫುಲ್ ಕಂಪ್ಲೀಟಾಗಿ ಖಾಲಿ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ಫೈನಲಾಗಿ ರಸಮ್ ಬಂದಿದೆ, ಇದನ್ನು ಟೇಸ್ಟ್ ಮಾಡ್ತೀನಿ. ಆಹಾ, ಬೆಳಗ್ಗೆ ಮಾಡಬೇಕಾದ್ರೆ ಎಷ್ಟು ಘಮ ಘಮ ಅಂತ ಇತ್ತು, ಇವಾಗಲೂ ಅಷ್ಟೇ ಘಮ ಘಮ ಅಂತ ಇದೆ. ಇದೆಲ್ಲ ಖಾಲಿ ಆದಮೇಲೆ ಊಟ ಅರಗಬೇಕಲ್ಲ, ಚಿಕನ್ನು ಮಟನ್ ಎಲ್ಲ, ಅದಕ್ಕೆ ರಸಮ್. ಊಟ ಎಲ್ಲ ಆಯಿತು, ರಸಮ್ ಕುಟ್ಕೊಂಡು ಎದ್ದು ನೋಡಿದರೆ ಜನ ಕ್ಯೂ ನಿಂತಿದ್ದಾರೆ. ಸಿಕ್ಕಾಬಟ್ಟೆ ಕ್ರೌಡು. ಕ್ಯಾಶ್ ಕೌಂಟರ್ಲಾಗಿರ್ಬೋದು, ಟೇಬಲಲ್ಲಾಗಿರ್ಬೋದು, ಅದ್ರ ಜೊತೆಗೆ ಹೊರಗಡೆನೂ ಕೂಡ ಕ್ಯೂ ನಿಂತಿದ್ದಾರೆ. ಮಧ್ಯಾಹ್ನ ಆಗಿದ್ದೇ ತಡ, ಬೆಳಗ್ಗೆ ಎಲ್ಲ ಫುಲ್ ಖಾಲಿ ಇತ್ತು, ಮಧ್ಯಾಹ್ನ ಫುಲ್ ಆಗಿಬಿಟ್ಟಿದೆ. ಇವಾಗ ಫ್ರೆಂಡ್ಸ್, ಫ್ಯಾಮಿಲಿ, ಯೂತ್ಸ್ ಎಲ್ಲ ಬಂದಿದ್ದಾರೆ. ಎಲ್ಲರೂ ಕೂಡ ನಾನ್ ವೆಜ್ಗೆ ಆರ್ಡ್ರ್ ಮಾಡ್ತಾ ಇದ್ದಾರೆ. ಸಪ್ಲೈಯರ್ಸ್ ಆಗಿರ್ಬೋದು, ಮಾತಾಡ್ಸಂಗಿಲ್ಲ ಯಾರನ್ನು. ಇವಾಗ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದ್ದಾರೆ. ಮಾಡಿದ್ದು ಸಖತ್ತಾಗಿತ್ತು. ಅದರಲ್ಲೂ ಕೂಡ ನನಗೆ ತುಂಬ ಇಷ್ಟ ಆಗಿದ್ದು ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ಹೆಂಗೆ ಚಂದ್ರು ಸರ್ ಹೇಳ್ತಾರೆ ಅದೇ ರೀತಿ ಇತ್ತು. ಇನ್ನೊಂದು ಪ್ಲೇಟ್ ಬೇಕು ಅನ್ನಿಸ್ತಾ ಇತ್ತು. ಆಲ್ರೆಡಿ ಹೊಟ್ಟೆ ಫಿಲ್ ಆಯಿತು, ಸಖತ್ತಾಗಿತ್ತು ಎಲ್ಲ ಕೂಡ. ಆದರೆ ಇಲ್ಲಿ ನೋಡ್ಬೋದು, ಬೆಳಗ್ಗೆ ಬಂದಾಗ ಎಷ್ಟು ಖಾಲಿ ಇತ್ತು. ಇವಾಗ ನೋಡಿದರೆ ಕ್ರೌಡು ಕ್ಯೂ ನಿಂತ್ಕೊಂಡು ಇಲ್ಲಿ ಫುಡ್ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ಹೇಳಿದರೆ ಬಿಕಾಸ್ ಆಫ್ ಚಂದ್ರು ಸರ್ ಕೈಗುಣ. ಹಿಂಗೆ ತಗೋತಾರೆ, ಹಿಂಗೆ ಮಸಾಲ ಹಾಕ್ತಾರೆ, ಹಿಂಗೆ ತೊಗೊಳ್ತಾರೆ, ರೆಡಿ ಮಾಡ್ತಾರೆ. ಕೈ ಹೇಳ್ತಲೇ ಅಷ್ಟು ಮಸಾಲಾನ ರೆಡಿ ಮಾಡಿ ಶುಚಿಯಾಗಿ ಸ್ವಚ್ಛವಾಗಿ ಟೇಸ್ಟಿಯಾಗಿ ಕೊಟ್ಟಾಗ ಜನ ಹುಡ್ಕೊಂಬರ್ತಾರೆ ಅನ್ನೋದಕ್ಕೆ ಚಂದ್ರು ಸರ್ ಈ ಶಾಪೇ ಕಾರಣ. ಇಲ್ಲಿ ನೋಡ್ಬೋದು ನೀವು, ನನ್ನ ಹಿಂದೆ ಆಗಿರ್ಬೋದು, ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ. ಮತ್ತು ಇಲ್ಲಿರೋ ಸಪ್ಲೈಯರ್ ಆಗಿರ್ಬೋದು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲ ಟೇಸ್ಟ್ ಮಾಡಾಯಿತು.
ಇವಾಗ ಒಬ್ರು ಕಸ್ಟಮರ್ನ ಮಾತಾಡ್ಸೋಣ, ಇಲ್ಲಿ ಬಂದಿರೋ ಅಂತಾರೆ ಏನು ಹೇಳ್ತಾರೆ ಅಂತ ನೋಡೋಣ. ನನಗೊಂದು ಪ್ಲೇಟ್ ಆರ್ಡ್ರ್ ಮಾಡಿದ್ದೀರಾ? ಓಕೆ, ಹೇಗಿದೆ ಊಟ? ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಯಾರು ಮಾತಾಡಬೇಕು ಯಾರು ಬಿಡ್ಬೇಕಂತ ಡೌಟಲ್ಲಿ ಇದ್ದಾರೆ. ಅಲ್ಲಿ ಮಾತಾಡಿದ್ದೆ ಯಾಕೆಂದ್ರೆ ಒಂದು ಪೀಸ್ ಇವರು ಹಾಕೋಬಿಟ್ರೆ ಅವ್ರಿಗೆ ಕಡಿಮೆ ಆಗುತ್ತಲ್ಲ, ಹಂಗಾಗಿ ಬ್ಯುಸಿ ಆಗಿಬಿಟ್ಟಿದ್ದೀರಲ್ವಾ ಸರ್? ಹೌದಮ್ಮ, ಚೆನ್ನಾಗಿದೆ ಊಟ ಎಲ್ಲ. ಎಲ್ಲಿಂದ ಬರ್ತಾ ಇರೋದು? ನಾವು ಕಾವಲ್ ಬೆರ್ಸಂದ್ರೆ. ಓಕೆ, ಹೇಗಿದೆ ಊಟ? ಚೆನ್ನಾಗಿದೆ. ಏನೆಲ್ಲ ಐಟಮ್? ಚಾಪ್ಸು, ಮುದ್ದೆ, ಬಿರಿಯಾನಿ, ಫ್ರೈ ತಗೊಂಡಿದ್ದೀವಿ. ಎಷ್ಟು ಸಲ ಈ ಹೋಟೆಲ್ಗೆ ಬಂದಿದ್ದೀರಾ? ಸುಮಾರು ಸಾರಿ ಬಂದಿದ್ವಿ. ಹಂಗಾರೆ ರೆಗ್ಯುಲರ್ ಕಸ್ಟಮರ್ ನೀವು. ಬಂದಾಗೆಲ್ಲ ಏನೆಲ್ಲ ಆರ್ಡ್ರ್ ಮಾಡ್ತೀರಾ? ಮಾಡ್ತಾ ಇದ್ವಿ. ಮೇನ್ ಬೆಳ್ಳುಳ್ಳಿ ಕಬಾಬು, ಆಮೇಲೆ ಮಟನ್ ಐಟಮ್ದೇ ಜಾಸ್ತಿ. ಓಕೆ, ಸೂಪರ್. ಹಾಗಾದರೆ ಸರ್ ನಿಮ್ಗೆ ಹೇಗಿದೆ ಟೇಸ್ಟು? ಸೂಪರ್ ಟೇಸ್ಟ್. ಓಕೆ, ಥ್ಯಾಂಕ್ ಯು. ರೆಗ್ಯುಲರ್ ಆಗಿ ತುಂಬ ಜನ ಬರ್ತಾರೆ, ಹುಡ್ಕೊಂಡು ಬರ್ತಾರೆ ಅಂತ ಚಂದು ಸರ್ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಕಬಾಬ್, ಅವ್ರ ಕನ್ಫ್ಯೂಷನಲ್ಲಿ ಈರುಳ್ಳಿ ಕಬಾಬ್ ಅಂತ ಹೇಳಿದ್ರು, ಅಷ್ಟು ಟೇಸ್ಟ್ ಚೆನ್ನಾಗಿದೆ ಅಂತ. ಇಲ್ಲೊಬ್ರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ, ಕೇಳೋಣ. ಯಾವಾಗಲಿಂದ ಈ ಹೋಟೆಲಿಗೆ ಬರ್ತೀರಾ? ಭಾಳ ಸಲ ಬಂದಿದ್ದೀವಿ. ಮನೆಯಲ್ಲಿ ಯಾವ ಥರ ಇರುತ್ತೆ ಆ ಥರ ಇದೆ ಊಟ ಮಾತ್ರ, ಹೆಸರು ಇಡಂಗಿಲ್ಲ. ಅದರಿಂದ ಈ ರುಚಿಗೆ ಪದೇ ಬರ್ತಾನೆ ಇರ್ತೀವಿ. ವಾರಕ್ಕೆ ಒಂದ್ಸಲ, ವೀಕ್ಲಿ ಒಂದ್ಸಲ, 15 ದಿನಕ್ಕೆ ಒಂದ್ಸಲ ನಾವು ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಓಕೆ, ಸೇಮ್ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಆ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿದೆ ಕಬಾಬ್. ಬೆಳ್ಳುಳ್ಳಿ ಕಬಾಬ ತುಂಬ ಚೆನ್ನಾಗಿರುತ್ತಾ? ನಮ್ಮ ಮನೇಲಿ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ಅವರು ಏನು ಎಕ್ಸ್ಟ್ರಾ ಹಾಕಲ್ಲ, ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಅನ್ನಿಸ್ತೈತೆ ನಿಮಗೆ. ಆಮೇಲೆ ಸೋಡಾ ಹಾಕಲ್ಲ. ನ್ಯಾಚುರಲ್ ಆಗಿ ನಾವು ಯಾವ ಥರ ಮಾಡ್ತೀವಿ ಆ ಥರನೇ ಇದೆ. ಮೇಡಮ್, ರಸಮ್ ಹೇಗಿದೆ? ಟೇಸ್ಟ್ ಮಾಡಿ. ರೆಗ್ಯುಲರ್ ನೀವು ಬರ್ತಾ ಇರ್ತೀರಾ ಫ್ಯಾಮಿಲಿ ಸಮೇತ? ಏನು ಇವತ್ತು ಆರ್ಡ್ರ್ ಮಾಡಿದ್ರಿ? ನಾನೀಗ ಮಟನ್ ಬಿರಿಯಾನಿ ಮಾಡಿದ್ದೆ. ಸೊ ಮಟನ್ ಬಿರಿಯಾನಿ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಒಂದು ತಿಂದರೂ ನಂಗೆ ಸಾಕಾಗ್ತಾ ಇಲ್ಲ. ಇಟ್ ಇಸ್ ವೆರಿ, ಬೇರೆ ಕಡೆ ಆದ್ರೆಗಿನ ಸ್ವಲ್ಪ ದಿನ ಅಡುಗೆ ಸಾಕು ಅನಿಸುತ್ತೆ. ಬಟ್ ನಾನು ಫುಲ್ ಕಂಪ್ಲೀಟಾಗಿ ಇದು ಮಾಡಿದ್ದೀನಿ. ಆ್ಯಂಡ್ ರಸಮ್ ಆಲ್ಸೋ ವೆರಿ ನೈಸ್. ಓಕೆ, ನಿಮ್ಮ ಹೆಸರು? ಸ್ಪಂದನ. ಎಲ್ಲಿಂದ ಬರ್ತಾ ಇರೋದು? ನಾವು ಯಲಹಂಕ. ಯಲಹಂಕದಿಂದ ಎಲ್ಲಿಗೆ ಬಂದಿದ್ದೀರಾ? ಊಟಕ್ಕೋಸ್ಕರನೇ? ಹೋಗೋಕ್ಕೆ ಎಷ್ಟು ಅವರ್ ಆಗುತ್ತೆ, ಬರೋಕ್ಕೆ ಎಷ್ಟು ಅವರ್ ಆಗುತ್ತೆ? ಅಲ್ಲಿಂದ ಹಸ್ಕೊಂಬರೋದು, ಇಲ್ಲಿಂದ ಊಟ ಮಾಡ್ಕೊಂಡು ಹೋಗೋಷ್ಟೊಳಗಡೆ ಎಲ್ಲ ಅರ್ಗೋಗಿರುತ್ತೆ. ಸೂಪರ್ ಅಲ್ಲ ಹಾಗಾದರೆ? ಅವ್ರ ರಿವ್ಯೂನ ಹೇಳಾಯ್ತು. ಇವಾಗ ಚಂದ್ರು ಸರ್ನ ಮಾತಾಡೋಣ. ಚಂದ್ರು ಸರ್ ಆಲ್ರೆಡಿ ಕ್ಯಾಶ್ ಕೌಂಟರಲ್ಲಿ ಕೂತ್ಕೊಂಡಿದ್ದಾರೆ. ಲೆಕ್ಕಾಚಾರದ ಬದುಕು, ಜೀವನದಲ್ಲಿ ಯಾವಾಗಲೂ ಲೆಕ್ಕಾಚಾರವಾಗಿ ಬದುಕು ಮಾಡಬೇಕು. 100 ರೂಪಾಯಿ ದುಡಿದ್ರೆ ಅದರಲ್ಲಿ 70 ರೂಪಾಯಿ ಸೇವ್ ಮಾಡಬೇಕು, 30 ರೂಪಾಯಿ ಅಷ್ಟೇ ಖರ್ಚು ಮಾಡಬೇಕು. ಯಾಕಂದರೆ ಫ್ಯೂಚರ್ ಹೆಂಗಿರುತ್ತೆ ಏನೋ ಹೇಳೋಕ್ಕಾಗಲ್ಲ. ಉಳಿತಾಯ ಜೀವನದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿದರು. ನೋಡ್ಬೋದು ನೀವು ಇಲ್ಲಿ ಕ್ಯಾಶ್ ಕೌಂಟರಲ್ಲಿ ಕ್ಯಾಶು ಚಟಾಪಟ ಅಂತ ಎಣಿಸ್ಕೊತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಚಂದ್ರು ಸರ್ ಮಾರ್ನಿಂಗ್ ಫುಲ್ ಫ್ರೀ ಆಗಿದ್ರು, 12 ಗಂಟೆ ಆಗಿದ್ದೆ ತಡ, ಫುಲ್ ಬ್ಯುಸಿ ಆಗಿದ್ದಾರೆ ಕ್ಯಾಶ್ ಕೌಂಟರ್ ಕೂತ್ಕೊಂಡು. ಊಟ ಎಂತೂ ಸಖತ್ತಾಗಿತ್ತು. ಅದರಲ್ಲೂ ಬೆಳ್ಳುಳ್ಳಿ ಕಬಾಬ್ ನೀವು ಹೇಳ್ತಿರಲ್ಲ, ಚಟಾಪಟ ಅಂತ ತಿಂತಾ ಇರಬೇಕು, ರಸ್ಕ್ ಥರ ಹಾಗೇನೆ ಇತ್ತು. ಅಷ್ಟೇ ಖುಷಿ ಬೇಕಾಗಿತ್ತಲ್ಲ ಮೇಡಮ್. ಹೌದು, ಮಾಡಿದ ಕೆಲಸಕ್ಕೆ ನೀವು ತೋರುವ ಪ್ರೋತ್ಸಾಹ ಎಂದಿಗೂ ನಾವು ಋಣಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇವತ್ತಿನ ಈ ಸಂದರ್ಶನ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಯಾಕೆಂದರೆ ಹೋಟೆಲ್ ಉದ್ಯಮದಲ್ಲಿ ತುಂಬ ಜನ ಕನ್ಸ್ಕೊಂಡಿರ್ತಾರೆ, ನಾನು ಒಂದು ಸಣ್ಣ ಪುಟ್ಟದಾಗ ಅಂಗಡಿ ಹಾಕಿ ನಿಮ್ಮಂಥ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ. ನಿಮ್ಮ ಈ ಸಂದರ್ಶನ ಅವರಿಗೆಲ್ಲ ಇನ್ಸ್ಪೈರ್ ಆದರೆ ನಾವು ಇಂಟರ್ವ್ಯೂ ಮಾಡಿದ್ರೆ ಸಾರ್ಥಕ ಆಗುತ್ತೆ. ನಮ್ಮ ಥರ ನೀವು ಏನೋ ಮಾಡಬೇಕು ಅಂದರೆ ತಾಳ್ಮೆಯಿಂದ ಮಾಡಿ, ಖುಷಿಯಾಗಿ ನೋಡಿ. ಒನ್ ಮೋರ್ ಅನ್ನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬರ್ತಾ ಇರಬೇಕು, ನೀವೆಲ್ಲ ಪ್ರೀತಿ ತರ್ತಾ ಇರಬೇಕು. ಚಟಾಪಟ. ಒನ್ ಮೋರ್. ಹಾಂ, ಬನ್ನಿ, ಪ್ರೀತಿ ತನ್ನಿ. ಇವರೇ ನಮ್ಮ ಕ್ಯಾಶಿಯರು, ನಮ್ಗೆ ಆಗು ಹೋಗು ಪ್ರೀತಿ ವಿಶ್ವಾಸ ಎಲ್ಲದಕ್ಕೂ ಬ್ಯಾಂಕ್ ಮ್ಯಾನೇಜರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.